Okay, all the best. Thank you, sir. Good afternoon to all. Today I have seminar. My seminar topic is functions and duties of labor welfare officer. Firstly, ನಾವು labor welfare ಅಂತ meaning ನೋಡೋದಾದ್ರೆ, labor welfare relates to taking care of the well-being of workers by employers, trade unions, governmental and non-governmental institutions and agencies. Welfare includes anything that is done for the comfort and improvement of employees and is provided over and above the wages. ಲೇಬರ್ ವೆಲ್ಫೇರ್ ಅನ್ನುವಂಥದ್ದು ಕಾರ್ಮಿಕರ ಕಲ್ಯಾಣವು ಈ ಎಂಪ್ಲಾಯೀಸ್ ವರ್ಕ್ ಮಾಡ್ತಿರ್ತಾರಂತಲ್ಲ, ಆ ಉದ್ಯೋಗದ ಆಧಾರದ ಮೇಲೆ ಎಲ್ಲಾ ಕಾರ್ಮಿಕರ ಯೋಗಕ್ಷೇಮವನ್ನು ಎಲ್ಲಾ ರೀತಿಯಲ್ಲೂ ಅವರು ಒಂದು ಉತ್ತಮ ಬೆಳವಣಿಗೆಯನ್ನು ಹೊಂದಬೇಕು, ಆ ರೀತಿಯಲ್ಲಿ ಅಭಿವೃದ್ಧಿ ಹೊಂದೋದು. ಮತ್ತೆ ಈ ಕಾರ್ಮಿಕ ಸಂಘಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳು, ಏಜೆನ್ಸಿಗಳು, ಈ ಎಲ್ಲಾ ಸಂಸ್ಥೆಗಳಲ್ಲೂ ವರ್ಕ್ ಮಾಡುವಂತ ಎಂಪ್ಲಾಯೀಸ್ಗೆ ಅದು ಯೋಗಕ್ಷೇಮವನ್ನು ನೀಡುವಂತದ್ದಾಗಿರ್ಬೇಕು. ಹಾಗೇನೆ ಈ ಕಾರ್ಮಿಕರ ಕಲ್ಯಾಣವು ನೌಕರರ ಸೌಕರ್ಯಗಳು ಮತ್ತು ಆ ಸುಧಾರಣೆಗಳು ಏನೇನ್ ನಡೀತಾ ಇದೆ ಮತ್ತು ಅವ್ರಿಗೆ ಏನ್ ಸ್ಯಾಲ್ರಿ ದೊರಕ್ತಾ ಇದೆಯೋ ಆ ಸ್ಯಾಲ್ರಿಗಿಂತ ಹೆಚ್ಚಿನದಾಗಿ ಅವ್ರಿಗೆ ಫೆಸಿಲಿಟೀಸ್ ನ ಕೊಡುವಂತದ್ದು ಆಗಿರ್ಬೇಕು. Welfare helps in keeping morale and motivation of the employees high so as to retain the employees for longer duration. Employee welfare includes monitoring of workers' conditions, creation of industrial harmony through infrastructure for health, industrial relations, and insurance against disease, accident, and unemployment for the workers and their families. ಅಂತ ಹೇಳಿದ್ರೆ, ಈ ಕಾರ್ಮಿಕರ ಕಲ್ಯಾಣವು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೈಗಾರಿಕಾ ಸಂಬಂಧಗಳಿಗೆ ಮೂಲ ಸೌಕರ್ಯಗಳ ಮೂಲಕ ದೊರಕಿಸೋದ್ರ ಮೂಲಕ, ಹಾಗೆ ಕೈಗಾರಿಕೆಗಳಲ್ಲಿ ಸಾಮರಸ್ಯವನ್ನು ಸೃಷ್ಟಿಸುವಂತದ್ದು, ಈ ಆಕ್ಸಿಡೆಂಟ್ಸ್ ಗಳಾದಾಗ ಅಥವಾ ಅವ್ರಿಗೆ ಏನಾದ್ರು ಅನ್ಎಂಪ್ಲಾಯ್ಮೆಂಟ್ ಉಂಟಾದಾಗ ಅವ್ರಿಗೆ ವಿಮೆಗಳನ್ನ ನೀಡುವಂತದ್ದು, ಕಾರ್ಮಿಕರು ಮತ್ತು ಕಾರ್ಮಿಕರಿಗೆ ಅಷ್ಟೇ ಅಲ್ಲದೆ ಅವ್ರ ಫ್ಯಾಮಿಲಿಯ ಕುಟುಂಬದವ್ರಿಗೆ ಮೇಲ್ವಿಚಾರಣೆ ನಡೆಸುವಂತದ್ದು, ಅವ್ರಿಗೂ ಕೂಡ ಹೆಲ್ಪ್ ನೀಡುವಂತದ್ದಾಗಿರುತ್ತೆ. ಇದು ಲೇಬರ್ ವೆಲ್ಫೇರ್ ಅನ್ನೋ ಅರ್ಥದಲ್ಲಿ ಇಷ್ಟು ಅಂಶಗಳು ಕಂಡುಬರುತ್ತೆ. ನೆಕ್ಸ್ಟ್, ಹೂ ಇಸ್ ಲೇಬರ್ ವೆಲ್ಫೇರ್ ಆಫೀಸರ್ ಅಂತ ನೋಡೋದಾದ್ರೆ, Schedule 49 of the Factories Act 1948 provides that every factory wherein 500 or more workers are ordinarily employed, the employer shall appoint a person who can act as an advisor, counselor, mediator, and liaison between the management and the labor for improving the efficiency, productivity, and profitability of organization. Here, she or he is called labor welfare officer. ಅಂತ ಹೇಳಿದ್ರೆ, ಈ ಫ್ಯಾಕ್ಟರೀಸ್ ಆಫ್ 1948 ಸ್ಕೆಡ್ಯೂಲ್ 49 ಅಂಡರ್ ಅಲ್ಲಿ ಯಾವುದೋ ಒಂದು ಇಂಡಸ್ಟ್ರೀಸ್ ಅಲ್ಲಿ ಅಥವಾ ಆರ್ಗನೈಸೇಷನ್ಸ್ ಅಲ್ಲಿ 500ಕ್ಕೂ ಹೆಚ್ಚಿನ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೋ ಅಂಥವರಲ್ಲಿ 500 ಕಾರ್ಮಿಕರಿಗೆ ಒಬ್ರು ಲೇಬರ್ ವೆಲ್ಫೇರ್ ಆಫೀಸರ್ ಅನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಆ ಲೇಬರ್ ವೆಲ್ಫೇರ್ ಆಫೀಸರ್ ಆ ಒಂದು ಆರ್ಗನೈಸೇಷನ್ ಅಲ್ಲಿ ಒಬ್ಬ ವರ್ಕರ್ ಕೆಲಸಗಾರನಾಗಿ, ಕೌನ್ಸಿಲರ್ ಆಪ್ತ ಸಮಾಲೋಚನಾಕಾರನಾಗಿ, ಅಡ್ವೈಸರ್ ಆಗಿ ಸಲಹೆ ನೀಡುವಂತದ್ದು ಮತ್ತು ಮಧ್ಯವರ್ತಿಯಾಗಿ ಎಲ್ಲಾ ರೀತಿಯ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಮತ್ತೆ ಅವರಲ್ಲಿ ಆ ಪ್ರೊಫೆಷನ್ಗೆ ಬರ್ಬೇಕಂದ್ರೆ, ಪ್ರೊಫೆಷನಲಿ he or she should be post graduate in social science, diploma in labor welfare, recognized by the state government, 3 to 5 years working experience in industrial safety, and finally having hard working ability and sound communication skills. ಇಂಥ ಸ್ಕಿಲ್ಸ್ ಗಳಿರೋರು ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಇನ್ ಸೋಷಿಯಲ್ ಸೈನ್ಸ್ ಮಾಡಿರೋರು, ಹಾಗೇನೆ ಡಿಪ್ಲೊಮಾ ಇನ್ ಲೇಬರ್ ವೆಲ್ಫೇರ್ ಅಲ್ಲಿ ಕ್ವಾಲಿಫಿಕೇಶನ್ ಹೊಂದಿರೋರು, ಹಾಗೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ 3 to 5 years ಎಕ್ಸ್ಪೀರಿಯನ್ಸ್ ಇರೋರು, ಈ ಕ್ವಾಲಿಫಿಕೇಶನ್ ಇರುವಂತ ವ್ಯಕ್ತಿಗಳು ಲೇಬರ್ ವೆಲ್ಫೇರ್ ಆಫೀಸರ್ ಆಗಿ ಅಪಾಯಿಂಟ್ ಆಗ್ಬಹುದು. ಸೊ ಇವರಲ್ಲಿ ದಕ್ಷತೆ ಮತ್ತು ಉತ್ಪಾದಕತೆ, ಪ್ರೊಡಕ್ಟಿವಿಟಿ ಹೆಚ್ಚಾಗಿರ್ಬೇಕು ಮತ್ತು ಲಾಭದಾಯಕತೆಯನ್ನು ಸೃಷ್ಟಿಸಬೇಕು. ಹಾಗೇನೆ ಈ ಮ್ಯಾನೇಜ್ಮೆಂಟ್ ಮತ್ತು ಲೇಬರರ್ಸ್ ನಡುವೆ ಒಬ್ಬ ಲೈಸನಿಂಗ್ ಅಂದ್ರೆ ಸಂಪರ್ಕಗಾರನಾಗಿ ಸಂಪರ್ಕ ಸೃಷ್ಟಿಸುವಂತ ವ್ಯಕ್ತಿಯಾಗಿರ್ಬೇಕು ಅಂತ ಹೇಳ್ಬೋದು. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ ಲೇಬರ್ ವೆಲ್ಫೇರ್ ಆಫೀಸರ್ ಅಂತ ನೋಡೋದಾದ್ರೆ, ಪ್ರೊವೈಡ್ ಸೋಷಿಯಲ್ ಕಂಫರ್ಟ್ ಟು ಎಂಪ್ಲಾಯೀಸ್. ಅಂದ್ರೆ ಅಲ್ಲಿ ಆ ಇಂಡಸ್ಟ್ರಿಲಿ ಎಲ್ಲಾ ವರ್ಕರ್ಸ್ಗೂ ಎಂಪ್ಲಾಯೀಸ್ಗೂ ಕೂಡ ಸೋಷಿಯಲ್ ಕಂಫರ್ಟ್, ಸಾಮಾಜಿಕ ಭದ್ರತೆಗಳನ್ನು ಒದಗಿಸ್ಕೊಡುವಂತದ್ದಾಗಿರ್ಬೋದು. ನೆಕ್ಸ್ಟ್, ಸಪೋರ್ಟ್ ಓವರ್ ಆಲ್ ಇಂಪ್ರೂವ್ಮೆಂಟ್ ಆಫ್ ಎಂಪ್ಲಾಯೀಸ್. ನೌಕರರಿಗೆ ಎಲ್ಲಾ ರೀತಿಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಹೊಂದೋದಕ್ಕೆ ಅವರು ಸಹಾಯ ಮಾಡುವಂತದ್ದು. ಪ್ರೊವೈಡ್ ಫೈನಾನ್ಷಿಯಲ್ ಸಪೋರ್ಟ್ ಇಂಡೈರೆಕ್ಟ್ಲಿ ಟು ದಿ ಎಂಪ್ಲಾಯೀಸ್. ಈಗ ಎಂಪ್ಲಾಯೀಸ್ ಅಲ್ಲಿ ಅವ್ರಿಗೆ ಫ್ಯಾಮಿಲಿಯಿಂದಾಗ್ಲಿ ಅಥವಾ ಲೈಫ್ ಜೀವನ ನಡೆಸೋದಕ್ಕೆ ತುಂಬಾ ತೊಂದರೆ ಉಂಟಾದಾಗ ಅವ್ರಿಗೆ ಇಂಡೈರೆಕ್ಟ್ ಆಗಿ ಲೋನ್ಗಳು ನೀಡುವಂಥದ್ದು ಅಥವಾ ಅವ್ರಿಗೆ ಎಕ್ಸ್ಟ್ರಾ ಫೆಸಿಲಿಟೀಸ್ ಕೊಡುವಂತ ಮೂಲಕ ಇಂಡೈರೆಕ್ಟ್ಲಿ ಅವ್ರಿಗೆ ಸಪೋರ್ಟ್ ನೀಡುವಂಥದ್ದು ಫಿನಾನ್ಷಿಯಲಿ. ಕಾಂಟ್ರಿಬ್ಯೂಟ್ ಇನ್ ಡೆವಲಪಿಂಗ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಿಲಾಂಗಿಂಗ್ನೆಸ್ ಅಮಾಂಗ್ ಎಂಪ್ಲಾಯೀಸ್. ಅಲ್ಲಿ ನೌಕರರಲ್ಲಿ
ಅವರಲ್ಲೇ ಜವಾಬ್ದಾರಿ ಮತ್ತು ಅವ್ರ ಜವಾಬ್ದಾರಿ ಏನಿದೆ ಮತ್ತು ಅವ್ರ ಸ್ವಾಭಾವಿಕತೆಯನ್ನು ಬೆಳೆಸ್ಕೊಳ್ಳೋದಿಕ್ಕೆ ಕೊಡುಗೆ ನೀಡುವಂತದ್ದು. ಇಂಪ್ರೂವಿಂಗ್ ವರ್ಕಿಂಗ್ ಕಂಡೀಷನ್ಸ್ ಅಟ್ ದಿ ವರ್ಕ್ ಪ್ಲೇಸ್ ಫಾರ್ ಎಂಪ್ಲಾಯೀಸ್ ಅಂದ್ರೆ ಅವ್ರ ಕೆಲಸದ ಸ್ಥಳಗಳಲ್ಲಿ ಆ ನೌಕರರಿಗೆ ಕೆಲಸದ ಪರಿಸ್ಥಿತಿಗಳು ಗೊತ್ತಾಗ್ಬೇಕು, ಅದನ್ನ ಹೇಗೆ ಫೇಸ್ ಮಾಡ್ಬೇಕು, ವರ್ಕಿಂಗ್ ಕಂಡೀಷನ್ಸ್ ಯಾವ ತರ ಇರುತ್ತೆ ಅನ್ನೋದನ್ನ ಅವ್ರಿಗೆ ತಿಳಿಸ್ಬೇಕು. ಮೈಂಟೈನ್ ಅಂಡ್ ರಿಟೈನ್ ದಿ ಎಕ್ಸಿಸ್ಟಿಂಗ್ ವರ್ಕರ್ಸ್ ಅಂದ್ರೆ ಈಗಾಗ್ಲೇ ಅಲ್ಲಿ ಕೆಲಸ ಮಾಡ್ತಾ ಇರುವಂತವ್ರನ್ನ ಹೇಗ್ ನಿರ್ವಹಿಸ್ಬೇಕು, ಮತ್ತೆ ಅವರು ಆ ಕೆಲಸದಲ್ಲಿ ಹೆಚ್ಚಿನದಾಗಿ ಹೇಗೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು, ಕೆಲಸವನ್ನ ಬಿಟ್ಟು ಹೋಗ್ಬಾರ್ದು ಅನ್ನೋದನ್ನ ನಾವು ಕೆಲಸವನ್ನ ಬಿಟ್ಟು ಹೋಗದೆ ಇದಂಗೆ ತಡಿಬೇಕು. ನೆಕ್ಸ್ಟ್, ರೆಡ್ಯೂಸ್ ರೇಟ್ ಆಫ್ ಆಬ್ಸೆಂಟಿಸಮ್ ಫ್ರಮ್ ವರ್ಕ್ ಅಂಡ್ ಲೇಬರ್ ಟರ್ನ್ ಓವರ್ ಫ್ರಮ್ ದಿ ಜಾಬ್. ಈ ಲೇಬರರ್ಸ್ ವರ್ಕ್ ಮಾಡ್ಬೇಕಾದ್ರೆ ಅವರು ಅಟೆಂಡೆನ್ಸ್ ಜಾಸ್ತಿ ಇರ್ಬೇಕು, ಅವ್ರಿಗೆ ಆಬ್ಸೆನ್ಸ್ ಇರಬಾರ್ದು, ಮತ್ತೆ ಅವರು ಹೆಚ್ಚಿದಾಗಿ ಆ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಹೊಂದೋ ತರ ಅವರಲ್ಲಿ ವರ್ಕ್ ಮಾಡ್ಬೇಕು. ನೆಕ್ಸ್ಟ್, ಇಂಪ್ರೂವ್ ಲೀವ್ಸ್ ಆಫ್ ಎಂಪ್ಲಾಯೀಸ್ ಕಂಫರ್ಟಬಲ್ ಅಂಡ್ ಹ್ಯಾಪಿ. ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ಅವರು ತನ್ನ ವೃತ್ತಿಯನ್ನು ನಿರ್ವಹಿಸಬೇಕಾದ್ರೆ ಅವರು ತುಂಬಾ ಸಂತೋಷವಾಗಿ ತೃಪ್ತಿದಾಯಕವಾಗಿ ಕೆಲಸ ಮಾಡೋ ಹಾಗೆ ಇರ್ಬೇಕು. ಪ್ರೊವೈಡ್ ಹೆಲ್ದಿ ಅಂಡ್ ಪ್ರಾಪರ್ ವರ್ಕಿಂಗ್ ಕಂಡೀಷನ್ಸ್. ಅವ್ರು ಈಗ ಒಂದೊಂದು ಇಂಡಸ್ಟ್ರೀಸ್ ಕಬ್ಬಿಣ ಏನಾದ್ರು ತಯಾರಿಸುವಂತ ಇಂಡಸ್ಟ್ರೀಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಹೇಳಿದ್ದು ಆ ತರ ಇಂಡಸ್ಟ್ರೀಸ್ ಗಳಲ್ಲಿ ಅವ್ರಿಗೆ ವರ್ಕಿಂಗ್ ಕಂಡೀಷನ್ಸ್ ಈಗ ತಲೆಗೆ ಹೆಲ್ಮೆಟ್ ತುಂಬಾ ಕ್ವಾಲಿಟಿ ಇರುವಂತದ್ದು, ಗ್ಲೌಸ್ ಗಳು ಮತ್ತೆ ಶೂಸ್ ಗಳು, ಆ ತರ ಯಾವ ರೀತಿ ಅವರು ವರ್ಕ್ ಮಾಡ್ತಾ ಇರ್ತಾರೋ ಅವ್ರಿಗೆ ವರ್ಕಿಂಗ್ ಕಂಡೀಷನ್ಸ್ ಮತ್ತೆ ಅವ್ರಿಗೆ ಪ್ರೊಟೆಕ್ಷನ್ ಆ ತರ ಅವ್ರಿಗೆ ಸಿಗ್ಬೇಕು. ಎನ್ಶ್ಯೂರ್ ಬೆಟರ್ಮೆಂಟ್ ಆಫ್ ಎಂಪ್ಲಾಯೀಸ್ ಅಂಡ್ ಫ್ಯಾಮಿಲೀಸ್ ಅಂಡ್ ಸೊಸೈಟಿ ಆಸ್ ಎ ಹೋಲ್. ಅವ್ರು ಏನ್ ವರ್ಕ್ ಮಾಡ್ತಾ ಇರ್ತಾರೋ ಅವ್ರಿಗೆ ಎಂಪ್ಲಾಯೀಸ್ ಜೊತೆಗೆ ಅವ್ರ ಫ್ಯಾಮಿಲೀಸ್ ಮತ್ತೆ ಸೊಸೈಟಿಗೆ ಒಂದು ಕೊಡುಗೆ ನೀಡುವಂತದ್ದು ಆಗಿರ್ಬೇಕು. ಈ ಅಂಶಗಳು ಲೇಬರ್ ವೆಲ್ಫೇರ್ ಆಫೀಸರ್ ನ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಲೇಬರ್ ವೆಲ್ಫೇರ್ ಆಫೀಸರ್ಸ್ ಅಂತ ನೋಡೋದಾದ್ರೆ, ಫಸ್ಟ್ ಸೂಪರ್ವಿಷನ್ ಆಫ್ ಅಂದ್ರೆ ಅವರು ಮೇಲ್ವಿಚಾರಣೆಯನ್ನು ವಹಿಸುವಂತದ್ದು ಯಾವ ಅಂಶಗಳಲ್ಲಿ ಅಂದ್ರೆ ಸೇಫ್ಟಿ, ಹೆಲ್ತ್ ಅಂಡ್ ವೆಲ್ಫೇರ್ ಪ್ರೋಗ್ರಾಮ್ಸ್, ಹೌಸಿಂಗ್, ರಿಕ್ರಿಯೇಷನ್ ಅಂಡ್ ಸ್ಯಾನಿಟೇಷನ್ ಸರ್ವಿಸಸ್. ಅಂದ್ರೆ ಅವರು ರಕ್ಷಣೆ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಂಪ್ಲಾಯೀಸ್ಗೆ, ಹಾಗೇನೆ ಅಭಿವೃದ್ಧಿ ಕಲ್ಯಾಣ ಕಾರ್ಯಕ್ರಮಗಳನ್ನು ತಗೊಳ್ಳುವಂತದ್ದು, ಹಾಗೆ ಮನರಂಜನೆ. ಈಗ ಎಂಪ್ಲಾಯೀಸ್ ಪ್ರತಿನಿತ್ಯ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೂ ಸ್ಟ್ರೆಸ್ ಅನ್ನೋದಿರುತ್ತೆ, ಅವ್ರಿಗೂ ಟೆನ್ಷನ್ಸ್ ಇರುತ್ತೆ, ಈ ಮನೆ ಮತ್ತು ಕೆಲಸ ಎರಡು ಕಡೆ ಒತ್ತಡಗಳು ಉಂಟಾಗುತ್ತೆ. ಸೊ ಅವ್ರ ಮೈಂಡ್ ರಿಲ್ಯಾಕ್ಸೇಷನ್ ಆಗೋದಕ್ಕೆ ಅವ್ರಿಗೆ ಅಲ್ಲೇ ಆರ್ಗನೈಸೇಷನ್ ಅಲ್ಲಿ ಹೊಸ ಮನರಂಜನಾ ಕಾರ್ಯಕ್ರಮಗಳನ್ನ ಕೈಗೊಳ್ಳುವಂತದ್ದು, ಮತ್ತೆ ನೈರ್ಮಲ್ಯ ಸೇವೆಗಳು ಅವ್ರಿಗೆ ಇಂಡಸ್ಟ್ರೀಸ್ ಅಲ್ಲೇ ಟ್ರೈನಿಂಗ್ ಕೊಡುವಂತದ್ದು ಅಥವಾ ಪ್ರೋಗ್ರಾಮ್ ಗಳನ್ನ ಆರ್ಗನೈಸ್ ಮಾಡಿ ಅವ್ರಿಗೆ ತಿಳಿಸುವಂತದ್ದು. ಸೊ ಈ ತರ ಮೇಲ್ವಿಚಾರಣೆಗಳನ್ನ ನಡೆಸುವಂತದ್ದು. ಲುಕಿಂಗ್ ಆಫ್ಟರ್ ದಿ ವರ್ಕಿಂಗ್ ಆಫ್ ದಿ ಜಾಯಿಂಟ್ ಕಮಿಟಿ. ಈ ಇಂಡಸ್ಟ್ರೀಸ್ ಗಳಲ್ಲಿ ಜಾಯಿಂಟ್ ಕಮಿಟಿ ಏನ್ ಮಾಡುತ್ತೆ ಅಂತಂದ್ರೆ, ಈ ಇಂಡಸ್ಟ್ರೀಸ್ ಆರ್ಗನೈಸೇಷನ್ ಪ್ರೊಡಕ್ಷನ್ ಹೇಗಿದೆ, ಮತ್ತೆ ಇಂಡಸ್ಟ್ರಿ ರಿಲೇಶನ್ಶಿಪ್ಸ್ ಯಾವ ತರ ಇದೆ, ಮತ್ತೆ ವೇಜಸ್ ಫಿಕ್ಸೇಷನ್ ನ ಯಾವ ತರ ಮಾಡ್ಬೇಕು, ಮತ್ತೆ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್ ಬಂದಾಗ ಅದನ್ನ ನಾವು ಯಾವ್ಯಾವ್ದಕ್ಕೆ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಈ ತರ ಎಲ್ಲಾ ಯೋಚನೆಗಳನ್ನ ಈ ಜಾಯಿಂಟ್ ಕಮಿಟಿ ಮಾಡುತ್ತೆ. ನೆಕ್ಸ್ಟ್, ಗ್ರಾಂಟ್ ಆಫ್ ಲಿವ್ ವಿತ್ ವೇತನದೊಂದಿಗೆ ರಜೆ ನೀಡುವಂತದ್ದು, ಹಾಗೇನೆ ರಿಡ್ರೆಸಲ್ ಆಫ್ ವರ್ಕರ್ಸ್ ಗ್ರೀವೆನ್ಸ್. ಕಾರ್ಮಿಕರಿಗೆ ಯಾವ ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದೆ ಮತ್ತೆ ಅವ್ರಿಗೆ ಯಾವ ತರ ಪರಿಹಾರಗಳನ್ನ ಕೊಡ್ಬೇಕು ಅನ್ನುವಂಥದ್ದನ್ನ ಲೇಬರ್ ವೆಲ್ಫೇರ್ ಆಫೀಸರ್ ಅಲ್ಲಿ ಪರಿಶೀಲಿಸಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ನೆಕ್ಸ್ಟ್, ಕೌನ್ಸಿಲಿಂಗ್ ವರ್ಕರ್ಸ್ ಆನ್. ಅವರು ಆಪ್ತ ಸಮಾಲೋಚನಾಗಾರನಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಪರ್ಸನಲ್ ಅಂಡ್ ಫ್ಯಾಮಿಲಿ ಪ್ರಾಬ್ಲಮ್ಸ್. ಈಗ ಲೇಬರರ್ಸ್ ಅಲ್ಲಿ ವರ್ಕ್ ಮಾಡೋ ಪ್ಲೇಸಸ್ ಅಲ್ಲಿ ಒಬ್ರು ತುಂಬಾ ಎಫಿಷಿಯನ್ಸಿ ವರ್ಕ್ ಮಾಡಕ್ ಆಗ್ತಿರಲ್ಲ, ಸಪ್ಪಗಿರ್ತಾರೆ, ಆಕ್ಟಿವ್ ಆಗಿರಲ್ಲ, ಅಂತವ್ರನ್ನ ಫೈಂಡ್ ಔಟ್ ಮಾಡಿ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ, ಅವ್ರಿಗೆ ಪರ್ಸನಲ್ ಅಥವಾ ಫ್ಯಾಮಿಲಿನ ಆತರ ಪ್ರಾಬ್ಲಮ್ಸ್ ಗಳನ್ನ ತಿಳ್ಕೊಂಡು ಅವ್ರಿಗೆಲ್ಲ ಆದಷ್ಟು ಯಾವ ತರ ಸೊಲ್ಯೂಷನ್ಸ್ ಕೊಡ್ಬೋದು, ಯಾವ ತರ ಮೆಷರ್ಸ್ ಗಳನ್ನ ತಗೋಬಹುದು ಅನ್ನೋದನ್ನ ಅವರು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಅಡ್ಜಸ್ಟಿಂಗ್ ಟು ವರ್ಕ್ ಎನ್ವಿರಾನ್ಮೆಂಟ್. ಅವರು ವರ್ಕ್ ಮಾಡುವಂತ ಪರಿಸರದಲ್ಲಿ ಅವರ ಸುತ್ತಮುತ್ತ ಇರುವಂತ ಕೊಲೀಗ್ಸ್ ಆಗಿರ್ಬೋದು, ಅದರ್ ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರು ಅಡ್ಜಸ್ಟ್ ಆಗ್ಬೇಕು, ಮತ್ತೆ ಅವ್ರ ಜಾಬ್ಗೆ ಅವ್ರು ಅಡ್ಜಸ್ಟ್ ಆಗೋ ತರ ಅವ್ರನ್ನ ಕೌನ್ಸಿಲಿಂಗ್ ತಗೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ರೈಟ್ಸ್ ಅಂಡ್ ಪ್ರಿವಿಲೇಜಸ್. ಆ ಕಾರ್ಮಿಕರಿಗೆ ಆ ಒಂದು ಆರ್ಗನೈಸೇಷನ್ ಅಲ್ಲಿ ಯಾವ್ಯಾವ ತರ ನೀತಿಗಳಿದೆ, ನಿಯಮಗಳಿದೆ, ಮತ್ತೆ ಅವ್ರಿಗೆ ಏನಾದ್ರು ಅವ್ರ ಹಕ್ಕುಗಳಿಗೆ ಧಕ್ಕೆ ಆದಾಗ ಅವ್ರು ಯಾವ ತರ ಅದನ್ನ ರೈಟ್ಸ್ ನ ಕೇಳ್ಬೋದು ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು. ಅಡ್ವೈಸಿಂಗ್ ದಿ ಮ್ಯಾನೇಜ್ಮೆಂಟ್ ಅಂಡ್ ಮ್ಯಾಟರ್ಸ್ ಆಫ್. ಮ್ಯಾನೇಜ್ಮೆಂಟ್ಗೂ ಸಹ ಅಡ್ವೈಸ್ ಮಾಡ್ಬೇಕು ಕಾರ್ಮಿಕರ ಪರವಾಗಿ, ಕಾರ್ಮಿಕರ ದೃಷ್ಟಿಕೋನದಿಂದ ಮ್ಯಾನೇಜ್ಮೆಂಟ್ಗೂ ಕೆಲವೊಂದು ಅಂಶಗಳ ಪರವಾಗಿ ಅಡ್ವೈಸ್ ಮಾಡುವಂತ ಒಂದು ಇದಾಗಿರುತ್ತೆ. ಫಾರ್ಮುಲೇಟಿಂಗ್ ವೆಲ್ಫೇರ್ ಪಾಲಿಸೀಸ್. ಈ ಕಾರ್ಮಿಕರ ಪರವಾಗಿ ಅವರ ಅಭಿವೃದ್ಧಿಗಾಗಿ ಕಲ್ಯಾಣ ನೀತಿ ನಿಯಮಗಳನ್ನು ರೂಪಿಸುವಂತದ್ದು. ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ
ಇದು ಆನ್ ದಿ ಜಾಬ್ ಟ್ರೈನಿಂಗ್ ಆಗಿರುತ್ತೆ. ಮತ್ತೆ ಇದೇಂತ ಹೇಳಿದ್ರೆ ಆನ್ ದಿ ಕೋರ್ಸ್, ಇದೊಂದು ಕೋರ್ಸ್ ಆಗಿರುತ್ತೆ, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನೋಂಥದ್ದು. ಆ ಒಂದು ಕೆಲವೊಂದು ಕೆಲಸಗಳಿಗೆ ಅವ್ರು ಕೆಲಸ ಮಾಡ್ತಿದ್ದಂಗೆನೆ ಕೆಲವೊಂದು ಸ್ಕಿಲ್ಸ್ ಗಳ ಬಗ್ಗೆ, ಎಸ್ಪೆಷಲಿ ಕೆಲವೊಂದು ಸ್ಕಿಲ್ಸ್ ಗಳ ಬಗ್ಗೆ ಟ್ರೈನಿಂಗ್ ಕೊಡುವಂತದ್ದು. ನೆಕ್ಸ್ಟ್, ಮೀಟಿಂಗ್ ಸ್ಟ್ಯಾಚ್ಯೂಟರಿ ಆಬ್ಲಿಗೇಷನ್ಸ್ ಟು ವರ್ಕರ್ಸ್, ಡೆವಲಪಿಂಗ್ ಫ್ರಿಂಜ್ ಬೆನಿಫಿಟ್ಸ್. ಫ್ರಿಂಜ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ ಈ ಸೋಷಿಯಲ್ ಅಂಡ್ ಹೆಲ್ತ್ ಇನ್ಶೂರೆನ್ಸಸ್, ಸೋಷಿಯಲ್ ಸೆಕ್ಯೂರಿಟಿಗಳು, ಅವ್ರ ಸ್ಯಾಲ್ರಿ ಜೊತೆಗೇನೆ ಈ ಎಲ್ಲಾ ಒಂದು ಫೆಸಿಲಿಟೀಸ್, ಇನ್ಶೂರೆನ್ಸಸ್ ಗಳನ್ನ ಅವ್ರಿಗೆ ಕೊಡ್ತಾ ಹೋಗೋದು, ಇದನ್ನ ಫ್ರಿಂಜ್ ಬೆನಿಫಿಟ್ಸ್ ಅಂತ ಹೇಳಿ ಕರೀತಾರೆ. ವರ್ಕರ್ಸ್ ಎಜುಕೇಶನ್ ಅಂಡ್ ಯೂಸ್ ಆಫ್ ಕಮ್ಯುನಿಕೇಶನ್ ಮೀಡಿಯಾ. ಈ ವರ್ಕರ್ಸ್ ಲೇಬರರ್ಸ್ ಅವ್ರದ್ದು ಕ್ವಾಲಿಫಿಕೇಶನ್ ಇರುತ್ತೆ, ಎಜುಕೇಶನ್ ಏನಿರುತ್ತೆ, ಮತ್ತೆ ಈ ಕಮ್ಯುನಿಕೇಶನ್ ಮೀಡಿಯಾಗಳಿರುತ್ತೆ, ಎಲ್ಲರ ಮುಖಾಂತರ ಅದನ್ನ ಇಂಡಸ್ಟ್ರಿಗೆ ಯಾವ ತರ ಯೂಸ್ ಮಾಡ್ಕೋಬಹುದು, ಅವ್ರು ವರ್ಕ್ ಮಾಡೋ ಸ್ಥಳಗಳಲ್ಲಿ ಯಾವ ತರ ಯೂಸ್ ಮಾಡ್ಕೋಬಹುದು. ಸೊ ಈ ತರ ಎಲ್ಲಾ ಅಂಶಗಳ ಬಗ್ಗೆ ಅವರು ಕೌನ್ಸಿಲಿಂಗ್ ನ ಕೊಡುವಂತರಾಗಿರ್ತಾರೆ. ನೆಕ್ಸ್ಟ್, ಅಡ್ವೈಸಿಂಗ್ ದಿ ಮ್ಯಾನೇಜ್ಮೆಂಟ್ ಆನ್ ಮ್ಯಾಟರ್ಸ್ ಆಫ್. ಅವರು ಮ್ಯಾನೇಜ್ಮೆಂಟ್ಗೂ ಕೂಡ ಅಡ್ವೈಸ್ ಮಾಡ್ಬೋದು. ಫಾರ್ಮುಲೇಟಿಂಗ್ ವೆಲ್ಫೇರ್ ಪಾಲಿಸೀಸ್. ಅವರು ಕಾರ್ಮಿಕರ ಪರವಾಗಿ ಮತ್ತೆ ಆ ಇಂಡಸ್ಟ್ರಿ ಅಭಿವೃದ್ಧಿ ಹೊಂದೋದ್ರ ಪರವಾಗಿ ಯಾವ್ಯಾವ ತರ ಪಾಲಿಸಿ, ವೆಲ್ಫೇರ್ ಅಭಿವೃದ್ಧಿ ನೀತಿಗಳನ್ನ ಯಾವ್ಯಾವ ತರ ರೂಪಿಸ್ಬೇಕು ಅನ್ನೋದ್ರ ಬಗ್ಗೆ ಅಡ್ವೈಸ್ ಕೊಡ್ಬೋದು. ನೆಕ್ಸ್ಟ್, ಎಸ್ಟಾಬ್ಲಿಷಿಂಗ್ ಲೈಸನ್ ವಿತ್ ವರ್ಕರ್ಸ್ ಟು. ಅಲ್ಲಿ ಮಾಡುವಂತ ವರ್ಕರ್ಸ್ ಪರವಾಗಿ ಸಂಪರ್ಕವಾಗಿ ಅವರು ಕಾರ್ಯನಿರ್ವಹಿಸ್ತಾರೆ. ಯಾವ ತರ ಅಂದ್ರೆ, ಅಂಡರ್ಸ್ಟ್ಯಾಂಡಿಂಗ್ ದಿ ವೇರಿಯಸ್ ಲಿಮಿಟೇಷನ್ಸ್ ಅಂಡರ್ ವಿಚ್ ದೇ ವರ್ಕ್ ಅಂತ ಹೇಳಿದ್ರೆ, ಅವ್ರು ವರ್ಕ್ ಮಾಡೋದ್ರಲ್ಲಿ ಯಾವ್ಯಾವ ತರ ಲಿಮಿಟೇಷನ್ಸ್ ಇದೆ, ಯಾವ್ಯಾವ ಇತಿಮಿತಿಗಳಿರುತ್ತೆ ಅನ್ನೋದನ್ನ ತಿಳಿಸುವಂತದ್ದು. ಅಪ್ರಿಶಿಯೇಟ್ ದಿ ನೀಡ್ ಆಫ್ ಹಾರ್ಮೋನಿಯಸ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಇನ್ ದಿ ಪ್ಲಾಂಟ್. ಆ ಸಂಸ್ಥೆಯಲ್ಲಿ, ಆ ಪ್ಲಾಂಟ್ ನಲ್ಲಿ ಎಲ್ಲ ವರ್ಕರ್ಸ್ ಹತ್ರ ಆ ಒಂದು ಹಾರ್ಮೋನಿಯಸ್ ರಿಲೇಶನ್ಶಿಪ್ ಇರ್ಬೇಕು, ಗುಡ್ ರಿಲೇಶನ್ಶಿಪ್ ಇರ್ಬೇಕು, ಮತ್ತೆ ಎಲ್ಲ ಒಂದೇ ಗುರಿಯಡಿಗೆ ಕೆಲಸ ಮಾಡುವಂತ ಗುಣವನ್ನು ಬೆಳೆಸಬೇಕು. ಇಂಟರ್ಪ್ರಿಟ್ ಕಂಪನಿ ಪಾಲಿಸೀಸ್ ಟು ವರ್ಕರ್ಸ್. ಅಂದ್ರೆ ವಿವಾದದ ಸಂದರ್ಭದಲ್ಲಿ ಇತ್ಯರ್ಥಕ್ಕೆ ಬರಲು ಕಾರ್ಮಿಕರ ಪರವಾಗಿ ಅವರಿಗೆ ನೀತಿ ನಿಯಮಗಳನ್ನು ತಿಳಿಸಿ ವ್ಯಾಖ್ಯಾನಿಸಬೇಕು. ಪರ್ಶೀಡ್ ವರ್ಕರ್ಸ್ ಟು ಕಮ್ ಟು ಎ ಸೆಟಲ್ಮೆಂಟ್ ಇನ್ ದಿ ಈವೆಂಟ್ ಆಫ್ ಡಿಸ್ಪ್ಯೂಟ್. ಏನಾದ್ರೂ ಅವ್ರಿಗೆ ಮ್ಯಾನೇಜ್ಮೆಂಟ್ ಮತ್ತೆ ಲೇಬರ್ಸ್ ನಡುವೆ ಡಿಸ್ಪ್ಯೂಟ್ ಉಂಟಾದಾಗ, ವರ್ಕರ್ಸ್ಗೆ ತುಂಬಾ ಅಲ್ಲಿ ಹಿಂಸೆ, ಏನಾದ್ರೂ ತೊಂದರೆಗಳು ನಡೆದಾಗ ಅವ್ರಿಗೆ ಕಾರ್ಮಿಕರ ಪರವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಡಿಸಿಷನ್ ತಗೊಳ್ಳುವಂತದ್ದು, ಇತ್ಯರ್ಥ ಮಾಡುವಂತದ್ದು ಲೇಬರ್ ವೆಲ್ಫೇರ್ ಆಫೀಸರ್ ನ ಕಾರ್ಯ ಆಗಿರುತ್ತೆ. ನೆಕ್ಸ್ಟ್, ಎಸ್ಟಾಬ್ಲಿಷಿಂಗ್ ಲೈಸನ್ ವಿತ್ ದಿ ಮ್ಯಾನೇಜ್ಮೆಂಟ್. ಅವರು ವರ್ಕರ್ಸ್ ಜೊತೆಗೆ ಸಂಪರ್ಕ ಆಗೋದಲ್ಲದೆ ಮ್ಯಾನೇಜ್ಮೆಂಟ್ ಜೊತೆಗೂ ಕೂಡ ಅವರು ಕಾರ್ಯನಿರ್ವಹಿಸಬೇಕಾಗುತ್ತೆ. ಅಪ್ರಿಶಿಯೇಟ್ ದಿ ವರ್ಕರ್ಸ್ ವ್ಯೂ ಪಾಯಿಂಟ್ ಆನ್ ವೇರಿಯಸ್ ಮ್ಯಾಟರ್ಸ್. ಈ ವಿವಿಧ ವಿಷಯಗಳ ಬಗ್ಗೆ ಕಾರ್ಮಿಕರ ದೃಷ್ಟಿಕೋನಕ್ಕೆ ತಕ್ಕಂತೆ, ಅಂದ್ರೆ ಅದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಡಿಸಿಷನ್ ತಗೊಂಡು ಆ ಕಾರ್ಮಿಕರ ಪರವಾಗಿ ಒಂದೊಂದು ಡಿಸಿಷನ್ಸ್ ಗಳನ್ನ ತಗೋಬೇಕಾಗುತ್ತೆ. ಇಂಟರ್ವ್ಯೂ ಆನ್ ಬಿಹಾಲ್ಫ್ ಆಫ್ ದಿ ವರ್ಕರ್ಸ್ ಮ್ಯಾಟರ್ಸ್ ಅಂಡರ್ ದಿ ಕನ್ಸಿಡರೇಷನ್ ಆಫ್ ದಿ ಮ್ಯಾನೇಜ್ಮೆಂಟ್. ಕಾರ್ಮಿಕರ ಪರವಾಗಿ ಕೆಲಸಗಳಲ್ಲಿ ಮ್ಯಾನೇಜ್ಮೆಂಟ್ ನ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಹೆಲ್ಪ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಹೆಡ್ ಟು ಮೀಟ್ ದೇರ್ ಆಬ್ಲಿಗೇಷನ್ಸ್. ಅಂದ್ರೆ ವಿವಿಧ ಇಲಾಖೆಗಳಲ್ಲಿ ಡಿಪಾರ್ಟ್ಮೆಂಟ್ ಹೆಡ್ ಗಳನ್ನ ಮೀಟ್ ಮಾಡಿ ಅವರೊಂದು ಆಬ್ಲಿಗೇಷನ್ಸ್ ಏನೇನಿರುತ್ತೆ ಅದೆಲ್ಲ ತಿಳ್ಕೊಂಡು ಕೆಲಸ ನಿರ್ವಹಿಸಬೇಕಾಗುತ್ತೆ. ಮೇಂಟೈನ್ ಹಾರ್ಮೋನಿಯಸ್ ಇಂಡಸ್ಟ್ರಿಯಲ್ ರಿಲೇಷನ್ ಇನ್ ದಿ ಪ್ಲಾಂಟ್. ಆ ಪ್ಲಾಂಟ್ ನಲ್ಲಿ ಒಂದು ಒಳ್ಳೆ ಗುಡ್ ರಿಲೇಶನ್ಶಿಪ್ ನ ಇಟ್ಕೊಂಡಿರ್ಬೇಕು, ನಾವೆಲ್ಲ ಒಂದೇ ರೀತಿ ಕೆಲಸ ಮಾಡ್ತಾ ಇದೀವಿ ಅನ್ನೋ ತರ. ಸಜೆಸ್ಟ್ ಮೆಷರ್ಸ್ ಫಾರ್ ದಿ ಪ್ರಮೋಷನ್ ಆಫ್ ದಿ ಜನರಲ್ ವೆಲ್ ಬೀಯಿಂಗ್ ಆಫ್ ವರ್ಕರ್ಸ್. ಅವ್ರಿಗೆ ವರ್ಕರ್ಸ್ ಡೆವಲಪ್ ಆಗ್ಬೇಕು, ಅವ್ರಿಗೂ ಕೂಡ ಜನರಲ್ ವೆಲ್ ಬೀಯಿಂಗ್, ಎಲ್ಲಾ ರೀತಿಯಲ್ಲೂ ವೆಲ್ ಬೀಯಿಂಗ್ ಆಗಿರ್ಬೇಕು, ಆ ತರ ಒಂದು ಕೆಲವೊಂದು ಮೆಷರ್ಸ್ ಗಳನ್ನ ಅವ್ರಿಗೆ ತಿಳಿಸ್ಕೊಡುವಂತದ್ದು. ವರ್ಕಿಂಗ್ ವಿತ್ ದಿ ಪಬ್ಲಿಕ್ ಟು. ಒಬ್ಬ ಲೇಬರ್ ವೆಲ್ಫೇರ್ ಆಫೀಸರ್ ವರ್ಕರ್ಸ್ ಜೊತೆ ಅಲ್ದೇನೆ, ಮ್ಯಾನೇಜ್ಮೆಂಟ್ ಜೊತೆ ಅಲ್ದೇನೆ ಪಬ್ಲಿಕ್ ಜೊತೆಗೂ ಕೂಡ ವರ್ಕ್ ಮಾಡ್ಬೇಕಾಗುತ್ತೆ. ಫಸ್ಟ್ ಒನ್, ಟು ಹೆಲ್ಪ್ ವರ್ಕರ್ಸ್ ಟು ಮೇಕ್ ಯೂಸ್ ಆಫ್ ಕಮ್ಯುನಿಟಿ ಸರ್ವಿಸಸ್. ಅಂದ್ರೆ ಸಮುದಾಯ ಸೇವೆಗಳನ್ನು ಬಳಸಿಕೊಳ್ಳೋದಕ್ಕೆ ಕಾರ್ಮಿಕರಿಗೆ ಸಹಾಯ ಮಾಡುವಂತದ್ದು. ನೆಕ್ಸ್ಟ್, ಇಟ್ ಈಸ್ ಆಬ್ವಿಯಸ್ ದಟ್ ದಿ ಡ್ಯೂಟೀಸ್ ಅಂಡ್ ಫಂಕ್ಷನ್ಸ್ ಎಂಟ್ರಸ್ಟೆಡ್ ಟು ಎ ವೆಲ್ಫೇರ್ ಆಫೀಸರ್ range from assisting the management in policy formulation and implementation to supervising welfare program, establishing contacts with worker and the public, solving workers problems and grievances. ಅಂದ್ರೆ ಈ ಕಾರ್ಮಿಕ ಕಲ್ಯಾಣ ಅಧಿಕಾರಿಯೊಬ್ಬನಿಗೆ ವಹಿಸಲಾಗಿರುವಂತ ಕರ್ತವ್ಯಗಳು ಮತ್ತು ಅವ್ರ ಕಾರ್ಯನಿರ್ವಹಣೆ, ನೀತಿಗಳನ್ನ ಅನುಷ್ಠಾನಕ್ಕೆ ತರೋಕೆ ಸಹಾಯ ಮಾಡೋದು, ಅಲ್ಲಿಂದ ಹಿಡಿದು ಕಲ್ಯಾಣ ಕ್ರಮದ ಮೇಲ್ವಿಚಾರಣೆಗಳನ್ನು ವಹಿಸುವಂತದ್ದು ಮತ್ತು ಕಾರ್ಮಿಕರು ಮತ್ತು ಸಾರ್ವಜನಿಕರೊಂದಿಗೆ ಉತ್ತಮ ಸಂಪರ್ಕ ಬೆಳೆಸುವಂತದ್ದು, ಕಾರ್ಮಿಕರ ಸಮಸ್ಯೆ ಮತ್ತು ಅವ್ರಿಗೆ ಸಮಸ್ಯೆಗಳನ್ನ ಪರಿಹರಿಸುವಂತದ್ದು ಆಗಿರುತ್ತೆ. ನೆಕ್ಸ್ಟ್, it is obvious that the duties and functions the National Commission on Labour has started the care of workers in all matters affecting their well-being both at the place of work and outside, puts a special responsibility on the welfare officer
He should be a maintenance engineer on human side. In many cases, he also handles grievance and complaints of workers relating to terms and conditions of service and domestic and other matters which lie in the domain of personal management. There is thus virtually no demarcation between personal management functions and welfare functions. ಅಂದ್ರೆ ಅಂತ ಹೇಳಿದ್ರೆ ಈ ಕಾರ್ಮಿಕರ ರಾಷ್ಟ್ರೀಯ ಆಯೋಗ ಅಂತ ಇದೆ, ಅದು ಆರಂಭವಾಗಿದೆ. ಇದು ಏನಂದ್ರೆ ಈ ಆಯೋಗ ಏನಂತಂದ್ರೆ ಈ ಒಬ್ಬ ಕಾರ್ಮಿಕ ಏನ್ ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಕೆಲಸ ಮಾಡುವ ಸ್ಥಳ ಮತ್ತು ಹೊರಗಡೆ ಅವರು ಯೋಗಕ್ಷೇಮದ ಬಗ್ಗೆ ಗಮನ ವಹಿಸುತ್ತೆ. ಅವ್ರ ಮೇಲೆ ಯಾವ ತರ ಪರಿಣಾಮ ಅಂಶಗಳು ಬೀರ್ತಾ ಇದೆ, ಆ ಎಲ್ಲಾ ವಿಷಯಗಳನ್ನು ಕೂಡ ಅವರು ಮಾಹಿತಿ ಕಲೆ ಹಾಕುತ್ತೆ. ಆ ಒಂದು ಮಾಹಿತಿ ಕಲೆ ಹಾಕೊಂಡು ಯಾವ ತರ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಕೊಡ್ಬೋದು ಅದ್ ಅನ್ನೋದು, ಮತ್ತು ಕಾರ್ಮಿಕರ ಆರೈಕೆಯ ಬಗ್ಗೆ ಅವ್ರು ಹೆಚ್ಚಿನದಾಗಿ ಚಿಂತನೆ ಮಾಡುತ್ತೆ. ಅದು ಕಾರ್ಮಿಕರ ರಾಷ್ಟ್ರೀಯ ಆಯೋಗ. ಅದು ಲೇಬರ್ ವೆಲ್ಫೇರ್ ಆಫೀಸರ್ನ ಜವಾಬ್ದಾರಿಯಾಗಿರುತ್ತೆ. ಕೆಲವೊಂದ್ ಬಾರಿ ಅವರು ಲೇಬರ್ ವೆಲ್ಫೇರ್ ಆಫೀಸರು ಮಾನವನ ಪರವಾಗಿ ಹ್ಯೂಮನ್ ಇಂಜಿನಿಯರ್ ಆಗಿ ಅವರು ವರ್ಕ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಇವ್ರನ್ನ ಡೊಮೈನ್ ಅಂತ ದೇಶೀಯ ಮತ್ತು ಇತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಅವರು ಕೆಲಸವನ್ನ ನಿಭಾಯಿಸ್ತಾರೆ. ನೆಕ್ಸ್ಟ್, the commission recommended that in order to reduce the hierarchical status in the status of these two officers, there should be an interchange to encourage professional functional mobility and to eliminate the functional monopoly as well the hierarchical status problems. ಮತ್ತೆ ಈ ಆಯೋಗ ಏನಂತಂದ್ರೆ ಕ್ರಮಾನುಗತವಾಗಿ ಈ ವಿರಾಮವನ್ನು ಕಡಿಮೆ ಮಾಡುವಂತ ಶಿಫಾರಸು ಮಾಡಿದೆ. ಏನಂತ ಹೇಳಿದ್ರೆ ಈ ಎರಡು ಅಧಿಕಾರಿಗಳ ಸ್ಥಿತಿ ವೃತ್ತಿಪರ ಕ್ರಿಯಾತ್ಮಕ ಚಲನಶೀಲತೆಯನ್ನು ಹೆಚ್ಚಿಸೋದಕ್ಕೆ ಮತ್ತು ಕ್ರಿಯಾತ್ಮಕವಾಗಿ ಏಕಸ್ವಾಮ್ಯವನ್ನು ಸರಿಯಾಗಿ ತೊಡೆದು ಹಾಕೋದು, ಮತ್ತೆ ಅವ್ರ ಸ್ಥಿತಿ ಸಮಸ್ಯೆಗಳು ಏನೇನಿರುತ್ತೋ ಅದನ್ನ ಶ್ರೇಣೀಕೃತವಾಗಿ ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂತದ್ದಾಗಿರುತ್ತೆ. A welfare officer in India is a multi-purpose personal officer. He is mainly concerned with welfare of the staff with a role of staff advisor or specialist. He is expected to act as an advisor, counselor, mediator, and liaison man between the management and labor, to act as a maintenance engineer on human side. ಅಂದ್ರೆ ಇಂಡಿಯಾದಲ್ಲಿ ಲೇಬರ್ ವೆಲ್ಫೇರ್ ಆಫೀಸರ್ ಈಗ ಮಲ್ಟಿಪರ್ಪಸ್ ಪರ್ಸನಲ್ ಆಫೀಸರ್ ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ವರ್ಕ್ ಮಾಡುವಂತ ಅಧಿಕಾರಿಯಾಗಿರ್ತಾರೆ. ಇವ್ರನ್ನ ಕಲ್ಯಾಣ ಕಾರ್ಯಗಳನ್ನ ಕೈಗೊಳ್ಳುತ್ತಾರೆ. ಮತ್ತೆ ಇವರು ಅಡ್ವೈಸರ್ ಆಗಿ, ಕೌನ್ಸಿಲರ್ ಆಗಿ, ಮೀಡಿಯೇಟರ್ ಆಗಿ, ಸಂಪರ್ಕಗಾರನಾಗಿ ಮ್ಯಾನೇಜ್ಮೆಂಟ್ ಮತ್ತು ಲೇಬರರ್ಸ್ ನಡುವೆ ಒಂದು ಉತ್ತಮ ಸಂಬಂಧ ಬೆಳೆಸುವಂತ ವ್ಯಕ್ತಿ ಆಗಿರ್ತಾರೆ. ಯಾವಾಗ್ಲೂ ಇವ್ರನ್ನ ಮೇಂಟೆನೆನ್ಸ್ ಇಂಜಿನಿಯರ್ ಅಂತಾನೆ ಹೇಳಿ ಕರೀತಾರೆ. ಮಾನವನ ಪರವಾಗಿ ಕೆಲಸ ಮಾಡುವಂತವ್ರು ಅಂತ ಹೇಳಿ ಹೆಸರು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್, ವರ್ಕಿಂಗ್ ವಿತ್ ದಿ ಮ್ಯಾನೇಜ್ಮೆಂಟ್ ಅಂಡ್ ವರ್ಕರ್ಸ್ ಟು. ಲೇಬರ್ ವೆಲ್ಫೇರ್ ಆಫೀಸರ್ ಮ್ಯಾನೇಜ್ಮೆಂಟ್ ಮತ್ತೆ ವರ್ಕರ್ಸ್ ನಡುವೆ ಕೆಲಸ ನಿರ್ವಹಿಸ್ತಾರೆ. ಮೇಂಟೈನ್ ಹಾರ್ಮೋನಿಯಸ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಇನ್ ದಿ ಪ್ಲಾಂಟ್. ಆ ಪ್ಲಾಂಟ್ ನಲ್ಲಿ ಕೆಲಸ ಮಾಡುವಂತ ಮ್ಯಾನೇಜ್ಮೆಂಟ್ ಮತ್ತೆ ಲೇಬರರ್ಸ್ ನಡುವೆ ಒಂದು ಹಾರ್ಮೋನಿಯಸ್ ರಿಲೇಶನ್ಶಿಪ್ ನ ಉಂಟು ಮಾಡುವಂತ ಕಾರ್ಯವಹಿಸ್ತಾರೆ. ಅರೇಂಜ್ ಎ ಪ್ರಾಂಪ್ಟ್ ರಿಡ್ರೆಸಲ್ ಆಫ್ ಗ್ರೀವೆನ್ಸ್ ಅಂಡ್ ಸ್ಪೀಡ್ಲಿ ಸೆಟಲ್ಮೆಂಟ್. ಅಂದ್ರೆ ಕೆಲವೊಂದು ಕೊರತೆಗಳಿಗೆ ಅಥವಾ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಅಂದ್ರೆ ಬೇಗ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ನ ಹುಡುಕುವಂತದ್ದು ಮತ್ತು ಆ ಪ್ರಾಬ್ಲಮ್ಸ್ಗೆ ಬೇಗ ಇತ್ಯರ್ಥ ಮಾಡುವಂತದ್ದು, ಡಿಸಿಷನ್ ನ ತಗೊಳ್ಳೋಂತ ಕೆಲಸ ಇವ್ರದ್ದಾಗಿರುತ್ತೆ. ಇಂಪ್ರೂವ್ ದಿ ಪ್ರೊಡಕ್ಟಿವಿಟಿ ಅಂಡ್ ಪ್ರೊಡಕ್ಟಿವ್ ಎಫಿಷಿಯನ್ಸಿ ಆಫ್ ದಿ ಎಂಟರ್ಪ್ರೈಸಸ್. ಆ ಎಂಟರ್ಪ್ರೈಸಸ್ ಅಥವಾ ಪ್ಲಾಂಟ್ ಏನ್ ವರ್ಕ್ ಮಾಡ್ತಾ ಇದೆಯೋ ಅಲ್ಲಿ ವರ್ಕರ್ಸ್ ಅಲ್ಲಿ ಪ್ರೊಡಕ್ಟಿವಿಟಿ, ಉತ್ಪಾದಕತೆ ಹೆಚ್ಚಾಗ್ಬೇಕು. ಆ ಆರ್ಗನೈಸೇಷನ್ಸ್ ಸಂಸ್ಥೆದ ಪ್ರೊಡಕ್ಟಿವ್ ಎಫಿಷಿಯನ್ಸಿ ಹೆಚ್ಚಾಗ್ಬೇಕು ಅನ್ನೋ ರೀತಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾರೆ. ನೆಕ್ಸ್ಟ್, ಡ್ಯೂಟೀಸ್ ಆಫ್ ಲೇಬರ್ ವೆಲ್ಫೇರ್. ಇಷ್ಟೊತ್ತು ಫಂಕ್ಷನ್ಸ್ ನೋಡಿದ್ವಿ. ಈಗ ಡ್ಯೂಟೀಸ್ ಆಫ್ ಲೇಬರ್ ವೆಲ್ಫೇರ್ ಆಫೀಸರ್ಸ್ ನೋಡೋದಾದ್ರೆ, to encourage provision of amenities such as canteens, shelters for rest, crutches, adequate latrine facilities, drinking water, sickness and benevolent scheme payments, pension and superannuation funds, gratuity payments, grants of loans and legal advice to workers. ಅಂದ್ರೆ ಇವರು ಪ್ರತಿಯೊಂದು ಇಂಡಸ್ಟ್ರೀಸ್ ಅಲ್ಲಿ ಆರ್ಗನೈಸೇಷನ್ಸ್ ಅಲ್ಲಿ ಆ ಲೇಬರ್ಸ್ ಗಳಿಗಾಗಿ ವರ್ಕ್ ಮಾಡುವಂತ ಲೇಬರ್ಸ್ ಗಳಿಗೆ ಕ್ಯಾಂಟೀನ್ ವ್ಯವಸ್ಥೆ ಇರ್ಬೇಕು. ಅವ್ರಿಗೆ ತುಂಬಾ ವರ್ಕ್ ಮಾಡಿ ಸ್ಟ್ರೆಸ್ ಆದಾಗ ಅಥವಾ ತುಂಬಾ ಸುಸ್ತಾದಾಗ ವಿಶ್ರಾಂತಿ ಪಡೆಯೋಕೆ ರೆಸ್ಟ್ ರೂಮ್ಸ್ ಗಳಿರ್ಬೇಕು, ಮತ್ತೆ ಟಾಯ್ಲೆಟ್ ಫೆಸಿಲಿಟೀಸ್ ಗಳಿರ್ಬೇಕು, ಮತ್ತೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಗಳು ಇರ್ಬೇಕು. ಹಾಗೇನೆ ಅವ್ರಿಗೆ ಸಿಕ್ನೆಸ್, ಅನಾರೋಗ್ಯ ಉಂಟಾದಾಗ ಅವ್ರಿಗೆ ರೆಸ್ಟ್ ಮಾಡೋಕೆ ರೆಸ್ಟ್ ರೂಮ್ಸ್ ಎಲ್ಲ ಇರ್ಬೇಕು. ಹಾಗೆ ಪಿಂಚಿನ್ ಫೆಸಿಲಿಟೀಸ್, ಪಾವತಿ ಪಿಂಚಣಿ ಸೇವೆ, ಮತ್ತೆ ಗ್ರಾಜ್ಯುಯಿಟಿ ಪಾವತಿ ಸಾಲ ನೀಡುವಂತಹ ಸೇವೆಗಳು, ಮತ್ತು ಕಾರ್ಮಿಕರಿಗೆ
ಕಾನೂನಿನ ಬಗ್ಗೆ ಅವರಿಗೆ ರೈಟ್ಸ್ ಗಳ ಬಗ್ಗೆ ಸಲಹೆ ನೀಡುವಂತದ್ದು. ಸೊ ಈ ಎಲ್ಲಾ ಅಂಶಗಳು ಕರ್ತವ್ಯ ಆಗಿರುತ್ತೆ ಲೇಬರ್ ವೆಲ್ಫೇರ್ ಆಫೀಸರ್ದು. ನೆಕ್ಸ್ಟ್, ಟು ಹೆಲ್ಪ್ ದಿ ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್ ಇನ್ ರೆಗ್ಯುಲೇಟಿಂಗ್ ದಿ grant of leave with wages and explain to the workers the provision relating to leave with wages and other leave privileges, and to guide the workers in the matter of submission of application for grant of leave for regulating authorized absence. ಅಂದ್ರೆ ವೇತನದೊಂದಿಗೆ ರಜೆ ನೀಡುವುದು ಮತ್ತೆ ಕಾರ್ಖಾನೆ ನಿರ್ವಹಣೆಗೆ ಸಹಾಯ ಮಾಡುವಂತದ್ದು ಮ್ಯಾನೇಜ್ಮೆಂಟ್ ಗಳಿಗೆ. ಹಾಗೇನೆ ವೇತನ ಸ್ಯಾಲ್ರಿ ಕೊಡೋದ್ರ ಜೊತೆಗೆ ಈ ತರ ಎಕ್ಸ್ಟ್ರಾ ಲೀವ್ಸ್ ಗಳನ್ನ ಕೊಡುವಂತದ್ದು, ಮತ್ತೆ ಎಲ್ಲಾ ಫೆಸಿಲಿಟೀಸ್ ಗಳನ್ನ ಅವ್ರಿಗೆ ಲೇಬರ್ಸ್ ಗಳಿಗೆ ಕೊಡ್ಸೋವಂಥದ್ದು. ಹಾಗೆ ಆ ಫೆಸಿಲಿಟೀಸ್ ಕೊಡೋದ್ರ ಜೊತೆಗೇನೆ ರಜೆಗಳು ಅವ್ರಿಗೆ ಬೇಕು ಅನ್ಸ್ದಾಗ, ಅವಶ್ಯಕತೆ ಇದ್ದಾಗ ಯಾವ ರೀತಿ ರಜೆಗಳು ತಗೋಬೇಕು, ಆ ಲೀವ್ ಗಳನ್ನ ತಗೋಬೇಕಾದ್ರೆ ಯಾವ್ಯಾವ ಮೆಜರ್ಸ್ ಗಳನ್ನ ತಗೋಬೇಕು, ಯಾವ ರೀತಿ ಅರ್ಜಿಗಳನ್ನ ತುಂಬಬೇಕು ಅಂತ ಲೇಬರ್ಸ್ ಗಳಿಗೆ ಅವ್ರಿಗೆ ಮಾರ್ಗದರ್ಶನ ನೀಡುವಂತದ್ದು ಕರ್ತವ್ಯ ಲೇಬರ್ ವೆಲ್ಫೇರ್ ಆಫೀಸರ್ ಆಗಿರುತ್ತೆ. To advise on provision of welfare facilities such as housing facilities, food stuff, social and recreational facilities, sanitation, advise on individual personal problems and education of children. ಅಂತ ಹೇಳಿದ್ರೆ ಈ ಲೇಬರ್ ವೆಲ್ಫೇರ್ ಆಫೀಸರ್ ಇನ್ನೊಂದು ಕರ್ತವ್ಯ ಅಂತ ಹೇಳಿದ್ರೆ ಈ ಕಾರ್ಮಿಕರಿಗೆ ವಸತಿ ಸೌಲಭ್ಯಗಳನ್ನು ನೀಡುವಂತದ್ದು, ಮತ್ತು ಅವ್ರಿಗೆ ತೊಂದರೆ ಉಂಟಾದಾಗ ಆಹಾರ ಪದಾರ್ಥಗಳನ್ನ ನೀಡಿ ಸಹಾಯ ಮಾಡುವಂತದ್ದು, ಮತ್ತು ಸಾಮಾಜಿಕವಾಗಿ ಮತ್ತು ಮನೋರಂಜನವಾಗಿ ಸೌಲಭ್ಯಗಳನ್ನು ನೀಡುವಂತದ್ದು, ಅಥವಾ ಪರ್ಸನಲ್ ವೈಯಕ್ತಿಕ ಸಮಸ್ಯೆಗಳಿದ್ರೆ ಅಥವಾ ನೈರ್ಮಲ್ಯಗಳ ಶುಚಿತ್ವದ ಬಗ್ಗೆ ಸಲಹೆ ನೀಡುವಂತದ್ದು, ಮತ್ತೆ ಅವರು ತುಂಬಾ ಬಡತನದಲ್ಲಿ ಇದ್ದು ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡಿಸುವಂತದಕ್ಕೆ ಲೋನ್ಗಳು ಅಥವಾ ಅವ್ರಿಗೆ ಹೆಲ್ಪ್ ಮಾಡುವಂತದ್ದು, ಫಿನಾನ್ಷಿಯಲಿ ಸಪೋರ್ಟ್ ನೀಡುವಂತದ್ದು. ಸೊ ಹೀಗೆ ಅವ್ರಿಗೆ ಸೌಲಭ್ಯಗಳನ್ನ ಒದಗಿಸುತ್ತಾ ಹೋಗುವಂತದ್ದು. ನೆಕ್ಸ್ಟ್, to bring the notice of the factory management the grievance of workers, individual as well as collective, with a view of securing their expenditures redress, and to act as liaison officer between the management and labor, to establish contact and hold consultation with a view to main rules. ಅಂತ ಹೇಳಿದ್ರೆ ಕಾರ್ಮಿಕರುಗಳ ವೈಯಕ್ತಿಕ ಮತ್ತು ಸಾಮೂಹಿಕವಾಗಿ ಅವರ ಖರ್ಚಿನ ಬಗ್ಗೆ, ಅವ್ರಿಗೆ ಯಾವ ತರ ಎಕ್ಸ್ಪೆಂಡಿಚರ್ಸ್ ಆಗ್ತಾ ಇದೆ ಡೈಲಿ ರೂಟೀನ್ಸ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಆ ಖರ್ಚಿನ ಹೇಗೆ ನಿಯಂತ್ರಿಸುವಂತದ್ದು, ಮತ್ತೆ ಮ್ಯಾನೇಜ್ಮೆಂಟ್ ಮತ್ತೆ ಲೇಬರರ್ಸ್ ನಡುವೆ ಒಬ್ಬ ಹಕ್ಕುದಾರ ಅಧಿಕಾರಿಯಾಗಿ ಈ ಲೇಬರ್ ವೆಲ್ಫೇರ್ ಆಫೀಸರ್ ಕಾರ್ಯನಿರ್ವಹಿಸುವಂತದ್ದು ಅವರ ಕರ್ತವ್ಯ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಟು ಬ್ರಿಂಗ್ ದಿ ನೋಟಿಸ್ ಆಫ್ ದಿ ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್ ದಿ ಗ್ರೀವೆನ್ಸ್ ಆಫ್ ವರ್ಕರ್ಸ್, individual as well as collective, with a view securing the expenditure redressal of liaison with officer between the management and labor. ಈ ಕಾರ್ಮಿಕರ ನೀತಿ ಮತ್ತು ನಿಯಮಗಳನ್ನು ರೂಪಿಸೋದು ಮತ್ತು ಕಾರ್ಖಾನೆಯ ನಿರ್ವಹಣೆಗೆ ಸಹಾಯ ಮಾಡಲು ರೂಪಿಸಿದ ನೀತಿಗಳನ್ನು ಕಾರ್ಮಿಕರಿಗೆ ಏನೇನ್ ನೀತಿ ನಿಯಮಗಳನ್ನ ಪಾಲಿಸೀಸ್ ಗಳನ್ನ ಮಾಡಿರ್ತಾರೆ, ಯಾವ್ಯಾವ ಪ್ರೋಗ್ರಾಮ್ಸ್ ಗಳನ್ನ ಆರ್ಗನೈಸ್ ಮಾಡಿರ್ತಾರೆ, ಆ ಒಂದು ಲೇಬರ್ಸ್ ಗೆ ತುಂಬಾ ಅರ್ಥ ಮಾಡ್ಕೊಳ್ಳುವಷ್ಟು ಅವ್ರಿಗೆ ತಿಳಿಸಿ ಹೇಳೋದು. ಹಾಗಾದ್ರೆ ಆ ವ್ಯಾಖ್ಯಾನಗಳನ್ನು ತುಂಬಾ ಚೆನ್ನಾಗಿ ದೀರ್ಘಾವಧಿಯಲ್ಲಿ ವ್ಯಾಖ್ಯಾನಿಸೋದು ಮತ್ತು ಕಾರ್ಮಿಕರ ದೃಷ್ಟಿಕೋನದಿಂದ ಲೇಬರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಲೇಬರ್ ವೆಲ್ಫೇರ್ ಆಫೀಸರ್ ಅದನ್ನ ಅಧ್ಯಯನ ಮಾಡಿ ಅನಾಲಿಸಿಸ್ ಮಾಡಿ ಅದನ್ನ ಅರ್ಥ ಮಾಡಿಕೊಳ್ಳೋದು ಸಹ ಆ ಲೇಬರ್ ವೆಲ್ಫೇರ್ ಆಫೀಸರ್ ನ ಕರ್ತವ್ಯ ಆಗಿರುತ್ತೆ. ನೆಕ್ಸ್ಟ್, ಟು ಸ್ಟಡಿ ಅಂಡ್ ಅಂಡರ್ಸ್ಟ್ಯಾಂಡ್ ದಿ ಪಾಯಿಂಟ್ ಆಫ್ ವ್ಯೂ ಲೇಬರ್ in order to help the factory management to shape and formulate labor policies and to interpret these policies to the workers in a language they can understand. ಅಂತ ಹೇಳಿದ್ರೆ ಈ ಲೇಬರ್ಸ್ ಗೆ ಏನೇನು ಅವ್ರಿಗೆ ಫೆಸಿಲಿಟೀಸ್ ಎಲ್ಲ ಮಾಡಿರ್ತಾರೋ ಅವ್ರಿಗೆ ಅರ್ಥ ಆಗುವಂತ ರೀತಿಯಲ್ಲಿ, ಅವ್ರಿಗೆ ಅರ್ಥ ಆಗಂತ ಭಾಷೆಯಲ್ಲಿ ಅವ್ರಿಗೆ ತಿಳಿಸುವಂತದ್ದು ಕೆಲಸ ಲೇಬರ್ ವೆಲ್ಫೇರ್ ಆಫೀಸರ್ ಆಗಿರುತ್ತೆ. ಟು ವಾಚ್ ಇಂಡಸ್ಟ್ರಿಯಲ್ ರಿಲೇಷನ್ ವಿತ್ ಎ ವ್ಯೂ ಆಫ್ ಯೂಸಿಂಗ್ ಹಿಸ್ ಇನ್ಫ್ಲೂಯೆನ್ಸ್ ಇನ್ ದಿ ಇವೆಂಟ್ ಆಫ್ ಡಿಸ್ಪ್ಯೂಟ್ ಬಿಟ್ವೀನ್ ದಿ ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್ and workers, and to help bring about settlement by perceived effort. ಅಂದ್ರೆ ಕಾರ್ಖಾನೆಗಳಿಗೆ ಸಂಬಂಧಪಟ್ಟ ಇಲಾಖೆ ಮತ್ತು ಕಾರ್ಮಿಕರ ನಡುವೆ ಸಂಬಂಧವನ್ನು ಹೆಚ್ಚಾಗಿ ಉತ್ತೇಜಿಸೋದಕ್ಕೆ, ಮತ್ತೆ ಅವರಲ್ಲಿ ಉತ್ಪಾದಕತೆ, ದಕ್ಷತೆ ಮತ್ತು ಕೆಲಸ ಸ್ಥಳಗಳಲ್ಲಿ ಸುಧಾರಣೆಯನ್ನು ತರುವಂತದ್ದು, ಮತ್ತು ಕೆಲಸದ ವಾತಾವರಣಕ್ಕೆ ಹೊಂದಿಕೊಳ್ಳುವ ಹಾಗೆ ಕಾರ್ಮಿಕರಿಗೆ ಸಹಾಯವನ್ನು ನೀಡುವಂತದ್ದು. ನೆಕ್ಸ್ಟ್, ಟು ಅಡ್ವೈಸ್ ಆನ್ ಫುಲ್ಫಿಲ್ಮೆಂಟ್ ಬೈ ದಿ ಮ್ಯಾನೇಜ್ಮೆಂಟ್ concerned departments of the factory of obligation, statutory or otherwise concerning regulation of working hours, maternity benefits, medical care, compensation for injuries and sickness, and other welfare and social benefit measures. ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಈ ಕೆಲಸದ ಒತ್ತಡವನ್ನು ಹೇಗೆ ನಿಯಂತ್ರಿಸಬೇಕು ಅದಕ್ಕೆ ಸಂಬಂಧಿಸಿದಂತೆ, ಹಾಗೇನೆ ಈ ಮೆಟರ್ನಿಟಿ ಬೆನಿಫಿಟ್ಸ್, ಮಹಿಳೆಯರಿಗೆ ಅವರು ಗರ್ಭಿಣಿಯಾದ ಸಮಯದಲ್ಲಿ ಯಾವ್ಯಾವ ತರ ಸೌಲಭ್ಯಗಳಿದೆ, ರಜೆ ಸೌಲಭ್ಯಗಳು ಯಾವ್ಯಾವ ತರ ಇದೆ, ಮತ್ತೆ ಲೇಬರ್ಸ್ ಗೆ ಆಕ್ಸಿಡೆಂಟ್ಸ್ ಆದಾಗ ಅವ್ರಿಗೆ ಯಾವ ತರ ಹೆಲ್ಪ್ ಮಾಡ್ಬೋದು,
ಮತ್ತೆ ಯಾವ ತರ ಪಾಲಿಸೀಸ್ ಗಳನ್ನ ಹೇಗ್ ಬಳಸ್ಕೋಬೇಕು, ಅವ್ರಿಗೆ ಅನ್ಹೆಲ್ದಿ ಕಂಡೀಷನ್ಸ್ ಇದ್ದಾಗ ಯಾವ ಫೆಸಿಲಿಟೀಸ್ ಗಳನ್ನ ಯೂಸ್ ಮಾಡ್ಬೇಕು, ಮತ್ತೆ ಇತರೆ ಲಾಭದಾಯಕ ಯೋಜನೆಗಳು ಮತ್ತು ಆ ಲಾಭದ ಕ್ರಮಗಳಿಗೆ ವೈದ್ಯಕೀಯ ಆರೈಕೆಯ ಪರಿಹಾರ ಹೇಗಿರುತ್ತೆ, ಆ ಕ್ರಮಗಳನ್ನು ಶಾಸನಬದ್ಧವಾಗಿ ರೂಪಿಸುವಂತ ಕರ್ತವ್ಯ ಕೂಡ ಲೇಬರ್ ವೆಲ್ಫೇರ್ ಆಫೀಸರ್ ಆಗಿರುತ್ತೆ. Next, to promote relation between the concerned departments, the factory and workers, which will bring about productive efficiency as well as amelioration in the working conditions, and to help workers to adjust and adopt themselves to these working environments. ಅಂದ್ರೆ ಕಾರ್ಖಾನೆಗಳಲ್ಲಿ ವರ್ಕ್ ಮಾಡ್ಬೇಕು, ತುಂಬಾ ಪ್ರೊಡಕ್ಟಿವ್ ಆಗಿ ಎಫಿಷಿಯನ್ಸಿ ಆಗಿ ವರ್ಕ್ ಮಾಡ್ಬೇಕು ವರ್ಕರ್ಸ್. ಹಾಗೇನೆ ವರ್ಕಿಂಗ್ ಕಂಡೀಷನ್ಸ್ ಹೆಲ್ಪ್ ಮಾಡುವಂತ ವರ್ಕರ್ಸ್ ಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಈ ಒಂದು ಅಂಶ ಹೇಳುತ್ತೆ. ಟು ಎಂಕರೇಜ್ ದಿ ಫಾರ್ಮೇಶನ್ ಆಫ್ ವರ್ಕ್ಸ್ ಅಂಡ್ ಜಾಯಿಂಟ್ ಪ್ರೊಡಕ್ಷನ್ ಕಮಿಟೀಸ್, ಕೋಆಪರೇಟಿವ್ ಸೊಸೈಟೀಸ್ ಅಂಡ್ ವೆಲ್ಫೇರ್ ಕಮಿಟಿ ಅಂಡ್ ಟು ಸೂಪರ್ವೈಸ್ ದೇರ್ ವರ್ಕ್. ಈ ಕಾರ್ಮಿಕರುಗಳು ಮತ್ತು ಜಂಟಿ ಉತ್ಪಾದನಾ ಸಮಿತಿ, ಜಾಯಿಂಟ್ ಕಮಿಟೀಸ್ ಮತ್ತೆ ಈ ಸಹಕಾರ ಸಂಘಗಳ ರಚನೆಯನ್ನ ಹೆಚ್ಚಿಸುವಂತದ್ದು. ಈ ಸಂಘಗಳು ಮತ್ತು ಕಲ್ಯಾಣ ಸಮಿತಿ ಅವರ ಕಾರ್ಯಗಳ ಬಗ್ಗೆ ಮೇಲ್ವಿಚಾರಣೆ ನಡೆಸುವಂತ ಕರ್ತವ್ಯ ಲೇಬರ್ ವೆಲ್ಫೇರ್ ಆಫೀಸರ್ಸ್ ಆಗಿರುತ್ತೆ. ಟು ಅಡ್ವೈಸ್ ದಿ ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್ ಆನ್ ಕ್ವಶನ್ಸ್ ರಿಲೇಟಿಂಗ್ ಟು ಟ್ರೈನಿಂಗ್ ಆಫ್ ನ್ಯೂ ಸ್ಟಾರ್ಟರ್ಸ್, apprentices, workers on transfer and promotion, instructor and supervisors and supervision, and control of notice board and information bulletin to further education of workers and to encourage their attendance at technical institutes. ಅಂತ ಹೇಳಿದ್ರೆ ಈಗ ಒಂದು ಸಂಸ್ಥೆಗೆ, ಒಂದು ಕಾರ್ಖಾನೆಗಳಿಗೆ ಹೊಸದಾಗಿ ಕಾರ್ಮಿಕರು ಸೇರ್ಕೊಂಡಾಗ ಅವ್ರಿಗೆ ಯಾವ ತರ ಟ್ರೈನಿಂಗ್ಸ್ ಗಳನ್ನ ಕೊಡ್ಬೇಕು, ಈಗ ಅಪ್ರೆಂಟಿಸ್ ಅಂತ ಹೇಳಿ ಬರ್ತದೆ, ಕೋರ್ಸ್ ತರ ಇರುತ್ತೆ, ಅವ್ರಿಗೆ ಯಾವ್ಯಾವ ತರ ಟ್ರೈನಿಂಗ್ಸ್ ಗಳನ್ನ ಕೊಡ್ಬೇಕು, ಅವ್ರ ಎಜುಕೇಶನ್ ಯಾವ್ಯಾವ ತರ ಬೇಕಾಗುತ್ತೆ, ಅವ್ರಿಗೆ ಕೆಲವೊಂದು ಸ್ಕಿಲ್ಸ್ ಗಳು ಬೇಕಾಗಿರುತ್ತೆ. ನೆಕ್ಸ್ಟ್, ಈ ಆರಂಭಿಕವಾಗಿ ಕಾರ್ಮಿಕರು ಸೇರ್ಕೊಂಡಾಗ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಲೇಬರ್ ವೆಲ್ಫೇರ್ ಆಫೀಸರ್ ಅದನ್ನ ಅನಾಲಿಸಿಸ್ ಮಾಡಿ ಕೆಲವೊಂದು ಡಿಸಿಷನ್ಸ್ ಗಳನ್ನ ತಗೋಬೇಕಾಗುತ್ತೆ. ಮತ್ತೆ ಮ್ಯಾನೇಜ್ಮೆಂಟ್ ಗೆ ಅವರು ಸಲಹೆ ನೀಡಬೇಕಾದ ಕರ್ತವ್ಯ ಅವ್ರದ್ದಾಗಿರುತ್ತೆ. ಅದೇ ಟ್ರಾನ್ಸ್ಫರ್, ವರ್ಗಾವಣೆ ಬಗ್ಗೆ, ಮತ್ತೆ ಕಾರ್ಮಿಕರು ಹೆಚ್ಚಿನದಾಗಿ ಶಿಕ್ಷಣ, ಅವ್ರ ಕೆಲಸಕ್ಕೆ ತಕ್ಕಂತೆ ಯಾವ ತರ ಶಿಕ್ಷಣ ಅವಶ್ಯ ಇದ್ದಲ್ಲಿ ಅವ್ರಿಗೆ ಟ್ರೈನಿಂಗ್ ನ ಕೊಡುವಂತದ್ದು, ಮತ್ತೆ ಅವ್ರಿಗೆ ಆಬ್ಸೆಂಟಿಸಮ್ ನ ಕಡಿಮೆ ಮಾಡುವಂತದ್ದು, ಅಟೆಂಡೆನ್ಸ್ ಹೆಚ್ಚಾಗ್ಬೇಕು ಅವ್ರಿಗೆ, ಮತ್ತೆ ಯಾವ್ಯಾವ ತರ ಮಾಹಿತಿಗಳು ಅಥವಾ ಟೆಕ್ನಿಕಲ್ ಆಗಿ ಅಥವಾ ಅವ್ರಿಗೆ ಯಾವ್ದೇ ತರ ಸ್ಕಿಲ್ಸ್ ಏನಾದ್ರೂ ಒಂದು ಹೊಸ ವಿಷಯಗಳಿದ್ರೆ ಅದನ್ನ ಇನ್ಫಾರ್ಮೇಶನ್ ನೋಟಿಸ್ ಬೋರ್ಡ್ ಅಂತ ಹೇಳ್ತಲ್ಲ, ಅದನ್ನ ನೋಟಿಸ್ ಬೋರ್ಡ್ ಅಲ್ಲಿ ಅವ್ರಿಗೆ ಹಾಕಿ ತಿಳಿಸುವಂತ ಕರ್ತವ್ಯ ಲೇಬರರ್ಸ್ಗೆ ಅರ್ಥಪೂರ್ಣವಾಗಿ ತಿಳಿಸುವಂತ ಕರ್ತವ್ಯ ಲೇಬರ್ ವೆಲ್ಫೇರ್ ಆಫೀಸರ್ ಆಗಿರುತ್ತೆ. ನೆಕ್ಸ್ಟ್ ಕನ್ಕ್ಲೂಷನ್ ಹೇಳೋದಾದ್ರೆ, ಲೇಬರ್ ವೆಲ್ಫೇರ್ ಆಫೀಸರ್ ಸರ್ವಿಸ್ ಇಸ್ ಆನ್ ಇಂಪಾರ್ಟೆಂಟ್ ಪರ್ಸನಲ್ ಫಂಕ್ಷನ್ ಇನ್ ಎ ಬಿಸ್ನೆಸ್. ಲೇಬರ್ ವೆಲ್ಫೇರ್ ಆಫೀಸರ್ ಅನ್ನುವಂತ ಅಧಿಕಾರಿಯ ಒಂದು ಅಧಿಕಾರವು ಈ ವ್ಯಾಪಾರ ಒಂದು ಕ್ಷೇತ್ರದಲ್ಲಿ ಒಂದು ಮುಖ್ಯ ಅಂಶ ಆಗಿರುತ್ತೆ, ಒಂದು ಮುಖ್ಯ ಪಾತ್ರವಾಗಿರುತ್ತೆ ಕಾರ್ಮಿಕರ ಪರವಾಗಿ ಅಂತ ಹೇಳ್ಬೋದು. Effective utilization of other factors of production depends on the efficiency of human factor. ಆ ಒಂದು ಪ್ರೊಡಕ್ಷನ್ ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು, ಪ್ರೊಡಕ್ಷನ್ ಹೆಚ್ಚಾಗ್ಬೇಕಂದ್ರೆ ಆ ಎಫಿಷಿಯನ್ಸಿ, ಹ್ಯೂಮನ್ ಫ್ಯಾಕ್ಟರ್, ಮಾನವನ ಅಂಶಗಳು ವರ್ಕಿಂಗ್ ಮಾಡುವಂತ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿದ್ರೆ ಮಾತ್ರ ಪ್ರೊಡಕ್ಷನ್ ಹೆಚ್ಚಾಗೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ದಿ ವರ್ಕರ್ spends more than a quarter of his life in his working places. Therefore, the workers has every right to demand that the condition under which he works should be reasonable and provides proper safeguards for life and health. ಒಬ್ಬ ವ್ಯಕ್ತಿ, ಒಬ್ಬ ಕಾರ್ಮಿಕ, ಒಬ್ಬ ಉದ್ಯೋಗಿ ಆ ಒಂದು ಇಡೀ ಜೀವನದಲ್ಲಿ ಅರ್ಧ ದಿನವನ್ನ ಅವ್ನು ಕೆಲಸ ಮಾಡೋ ಸ್ಥಳಗಳಲ್ಲೇ ಕಳೆದಿರ್ತಾನೆ. ಸೊ ಅವನ್ಗೆ ಕೆಲಸ ಮಾಡಿದ ತಕ್ಕಂತೆ ಅವನ್ಗೆ ಪ್ರತಿಫಲವಾಗಿ ಕೆಲವೊಂದು ಸ್ಯಾಲ್ರಿ ಆಗಿರ್ಬೋದು, ಕೆಲವೊಂದು ಫೆಸಿಲಿಟೀಸ್ ಆಗಿರ್ಬೋದು, ಅವರು ಎಫಿಷಿಯನ್ಸಿ ತಕ್ಕಂಗೆ ಪ್ರತಿಫಲವಾಗಿ ದೊರಕ್ತಾ ಹೋಗುತ್ತೆ. ಸೊ ಇವನು ವರ್ಕಿಂಗ್ ಮಾಡಿದ ತಕ್ಕ ಹಾಗೆ ಅವನ್ಗೆ ಲೈಫ್ ಪೂರ ಒಂದು ಹೆಲ್ತ್ ಬಗ್ಗೆ ಆಗಿರ್ಬೋದು, ಲೈಫ್ ಸೇಫ್ಟಿ ಬಗ್ಗೆ ಆಗಿರ್ಬೋದು, ಅವನು ಕೆಲವೊಂದು ಲಾಭದ ಅಂಶಗಳನ್ನ ಪಡ್ಕೋಬಹುದು ಅಂತ ಹೇಳ್ಬೋದು. ದಿ ಅಮೌಂಟ್ ಆಫ್ ಡೆಡಿಕೇಶನ್, ಕ್ವಾಲಿಟಿ ಆಫ್ ವರ್ಕ್, ಕಮಿಟ್ಮೆಂಟ್ ಟು ದಿ ಆರ್ಗನೈಸೇಷನ್, ಮೊರಲ್ ಎಕ್ಸೆಟ್ರಾ ಆರ್ ಆಲ್ ಡಿಟರ್ಮೈನ್ಡ್ ಬೈ ದಿ ಟೈಪ್ ಅಂಡ್ ಅಮೌಂಟ್ ಆಫ್ ವೆಲ್ಫೇರ್ ಎ ವರ್ಕರ್ಸ್ ರಿಸೀವ್ಸ್. ಅಂದ್ರೆ ಒಬ್ಬ ಕಾರ್ಮಿಕ ಅಥವಾ ಉದ್ಯೋಗಿ, ಆ ನೌಕರರು ಅವ್ರು ಏನು ಅಂಶಗಳನ್ನ, ಅವ್ರು ಏನು ಶ್ರಮ ಪಟ್ಟು ಕೆಲಸ ಮಾಡ್ತಾರೋ, ಅವ್ರ ಕ್ವಾಲಿಟಿ ಆಫ್ ವರ್ಕ್, ಅವ್ರ ಡೆಡಿಕೇಶನ್ ಹೇಗಿರುತ್ತೋ, ಅವ್ರ ವರ್ಕರ್ಸ್ ಮಧ್ಯೆ ಮ್ಯಾನೇಜ್ಮೆಂಟ್ ನಡುವೆ ಅವ್ರ ಕಮಿಟ್ಮೆಂಟ್ ಏನಿರುತ್ತೋ ಅದ್ರ ಮುಖಾಂತರವಾಗಿ ಕೆಲಸ ಮಾಡೋದ್ರಿಂದ, ಅವ್ರು ಹೆಚ್ಚು ಮನೋಸ್ಥೈರ್ಯದಿಂದ ಕೆಲಸ ಮಾಡೋದ್ರಿಂದ ಅದು ಪ್ರತಿಫಲವಾಗಿ ಅವರು ಈ ಎಲ್ಲಾ ಒಂದು ಮೆಜರ್ಸ್ ಗಳನ್ನ, ಒಂದು ಪ್ರಾಫಿಟ್ ಗಳನ್ನ ಅವರು ಪಡ್ಕೊಂತ ಹೋಗ್ತಾರೆ ವರ್ಕರ್ಸ್. ಅದರ ಪ್ರತಿಫಲವಾಗಿ ಅವರು ಒಳ್ಳೆ ಜೀವನ ನಡೆಸಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು.
ನೆಕ್ಸ್ಟ್ ಇದು ಬಿಬಿಲೋಗ್ರಫಿ ನನ್ನ ಪ್ರೆಸೆಂಟೇಶನ್ಗೆ ಈ ಲಿಂಕ್ ಗಳಿಂದ ತಗೊಂಡಿದ್ದು. ಸೊ ಥ್ಯಾಂಕ್ ಯು. ಸೊ ಹೀಗೆ ಲೇಬರ್ ವೆಲ್ಫೇರ್ ಆಫೀಸರ್ ಒಂದ್ ಯಾವುದೇ ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಅಭಿವೃದ್ಧಿ ಹೊಂದಬೇಕಾದ್ರೆ ಅಲ್ಲಿರೋ ಕಾರ್ಮಿಕರಿಗೆ